ಇನ್ನೊಂದು ಕಂಪ್ಲೇಂಟ್ ಇದೆ. ಈಗ ದರ್ಶನ್ ಸರ್ ಸುದೀಪ್ ಸರ್ ಫ್ಯಾನ್ಸ್ ನಡುವೆ ಜಗಳ ಆಗೋದಕ್ಕೆ ಇದು ಒಂದು ಕಾರಣ. ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಗಿಲ್ಲಿಗೆ ಡೆವಿಲ್ ಟ್ರೈಲರ್ ಆಗಲಿ ಏನೂ ಆಗಲಿ ತೋರಿಸಿಲ್ಲ. ಇದು ಅನ್ಯಾಯ ಅಲ್ವಾ? ಯಾಕಂದರೆ ಪ್ಯಾರ್ ಸಿನಿಮಾ ಬಗ್ಗೆ ಹಾಕಿದ್ರು, ಆವಾಗ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹಾಕಿದ್ರು ಉಗ್ರಂ ಮಂಜು ಇದ್ದಾಗ. ಸೊ ಇದೊಂದು ರೀತಿ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಿರುವಂಥದ್ದು. ರಜತ್ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಮೇಡಮ್? ಇವಾಗ ಮ್ಯಾಕ್ಸ್ ಮೂವಿ ಎಂತ ಹಾಕಿದ್ರು ಮಂಜು ಇದ್ದಾಗ ಅಂದಾಗ ಅದು ಯಾರ ಮೂವಿ? ಸುದೀಪ್ ಸರ್ ಮೂವಿ, ಕರೆಕ್ಟ್. ಆಮೇಲೆ ಪ್ಯಾರ್ ಮೂವಿ ಅವ್ರ ಪ್ರಮೋಷನ್ಗೆ ಬಂದಿದ್ದು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆಮೇಲೆ ಇವಾಗ ಯಾರ್ದೋ ಒಂದು ಇವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇರ್ತಾರೆ, ಅದು ಟೀಮ್ ಅವ್ರಿಗೆ ಗೊತ್ತು ದರ್ಶನ್ ಸರ್ಗೂ ಸುದೀಪ್ ಸರ್ಗೂ ಒಂಥರ ಜಗಳ ಆಗಿದೆ ಅಂತ. ಮೇಡಮ್, ಸುದೀಪ್ ಸರ್ ಯಾವತ್ತೂ ಹೇಳಿಲ್ಲ ಇದನ್ನ ಪೋಸ್ಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿ ನನ್ನ ಮೂವಿ ಪ್ರಮೋಷನ್ ಕೊಡ್ರಿ, ಇಲ್ಲ ನನ್ನ ಮೂವಿನೇ ಹೆಸರು ಮಾಡ್ರಿ, ಇಲ್ಲ ಮತ್ತೊಂದು ಯಾವತ್ತೂ ಸುದೀಪ್ ಸರ್ ಮಾತಾಡಿಲ್ಲ. ಟೀಮ್ ಅವ್ರಿಗೆ ಆ ಧೈರ್ಯ ಇರಲ್ಲ. ದರ್ಶನ್ ಸರ್ದು ಅಲ್ಲಿ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಟೀಮ್ ಅವ್ರಿಗೆ ಧೈರ್ಯ ಇರಲ್ಲ. ಆಮೇಲೆ ಅದನ್ನು ಕೇಳೋಕ್ಕೂ ಆಗಲ್ಲ ಮೇಡಮ್. ಬಿಕಾಸ್ ಸುದೀಪ್ ಸರ್ ಇಸ್ ದ ಫೇಸ್ ಆಫ್ ದ ಶೋ. ಅವರು ತುಂಬಾನೇ ಆ ಸ್ಟೇಜಲ್ಲಿ ನಿಂತ್ಕೊಂಡು ಎಲ್ಲ ಮಾತಾಡೋವಾಗ ಅದಾಗೋದು ಇಲ್ಲ. ಆಮೇಲೆ ನಾವು ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಪ್ರಮೋಷನ್ ಮಾಡಿದ ತಕ್ಷಣ ಏನೋ ಮೂವಿಗೆ ಹೈಪ್ ಬರುತ್ತೆ ಅಂತೆಲ್ಲ ದರ್ಶನ್ ಸರ್ ಆಗಲೇ ಮಸ್ತಾಗವ್ರೆ. ಸೊ ಇಟ್ ಡಸಂಟ್ ಮ್ಯಾಟರ್ ಅನ್ಸುತ್ತೆ ನನಗೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವಾಗ ಡೆವಿಲ್ ಮೂವಿ ಆಗಿರುತ್ತೆ, ಆ ಪ್ರೊಡ್ಯೂಸರ್ಸ್ ಆಗಲಿ ಇಲ್ಲ ಯಾರು ಅದಕ್ಕೆ ಮಾಡ್ತಾ ಇರ್ತಾರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಡೈರೆಕ್ಟರ್ ಆಗಲಿ ಯಾರೂ ಅಪ್ರೋಚ್ ಮಾಡಿರಲ್ಲ ಅನ್ಸುತ್ತೆ. ಯಾಕಂದರೆ ಅದು ಹೆಂಗಾಗುತ್ತೆ ಅಂದರೆ ಮೇಡಮ್, ನಾವು ಇಲ್ಲಿ ಹಾಕೋದು ಅಲ್ಲಿ ಹಾಕೋದು ಅನ್ನೋದು ಅವರು ಕೇಳಿರಲ್ಲ, ಇವರು ಹಾಕಿರಲ್ಲ. ಆಮೇಲೆ ಸುದೀಪ್ ಸರ್ ನನಗೆ ಗೊತ್ತಿರೋ ಸುದೀಪ್ ಸರ್ ಯಾವತ್ತೂ ಅವ್ರ ಮೂವಿ ಹಾಕ್ಬಿಡ್ರಿ ಇವ್ರ ಮೂವಿ ಹಾಕ್ಬಿಡ್ರಿ ಅಂತ ಮಾತಾಡೋವಂಥ ವ್ಯಕ್ತಿ ಅಂತೂ ಅಲ್ಲ. ಅದು ಬಹುಶಃ ಟೀಮ್ ಅವ್ರಿಗೆ ಅದು ಆಗಿರಲ್ಲ ಅನ್ಸುತ್ತೆ, ಹೆಂಗೆ ಅಪ್ರೋಚ್ ಮಾಡೋದು ನಾವು, ಏನು ಕೇಳಬೇಕು ಅಂತ. ಸೊ ಹಂಗಿದ್ದಾಗ ಲೆಫ್ಟ್ ಟು ದೆಮ್. ಇನ್ನೊಂದು ಕಂಪ್ಲೇಂಟ್ ಇದೆ. ಈಗ ದರ್ಶನ್ ಸರ್ ಸುದೀಪ್ ಸರ್ ಫ್ಯಾನ್ಸ್ ನಡುವೆ ಜಗಳ ಆಗೋದಕ್ಕೆ ಇದು ಒಂದು ಕಾರಣ. ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಗಿಲ್ಲಿಗೆ ಡೆವಿಲ್ ಟ್ರೈಲರ್ ಆಗಲಿ ಏನೂ ಆಗಲಿ ತೋರಿಸಿಲ್ಲ. ಇದು ಅನ್ಯಾಯ ಅಲ್ವಾ? ಯಾಕಂದರೆ ಪ್ಯಾರ್ ಸಿನಿಮಾ ಬಗ್ಗೆ ಹಾಕಿದ್ರು, ಆವಾಗ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹಾಕಿದ್ರು ಉಗ್ರಂ ಮಂಜು ಇದ್ದಾಗ. ಸೊ ಇದೊಂದು ರೀತಿ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಿರುವಂಥದ್ದು. ರಜತ್ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಮೇಡಮ್? ಇವಾಗ ಮ್ಯಾಕ್ಸ್ ಮೂವಿ ಎಂತ ಹಾಕಿದ್ರು ಮಂಜು ಇದ್ದಾಗ ಅಂದಾಗ ಅದು ಯಾರ ಮೂವಿ? ಸುದೀಪ್ ಸರ್ ಮೂವಿ, ಕರೆಕ್ಟ್. ಆಮೇಲೆ ಪ್ಯಾರ್ ಮೂವಿ ಅವ್ರ ಪ್ರಮೋಷನ್ಗೆ ಬಂದಿದ್ದು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆಮೇಲೆ ಇವಾಗ ಯಾರ್ದೋ ಒಂದು ಇವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇರ್ತಾರೆ, ಅದು ಟೀಮ್ ಅವ್ರಿಗೆ ಗೊತ್ತು ದರ್ಶನ್ ಸರ್ಗೂ ಸುದೀಪ್ ಸರ್ಗೂ ಒಂಥರ ಜಗಳ ಆಗಿದೆ ಅಂತ. ಮೇಡಮ್, ಸುದೀಪ್ ಸರ್ ಯಾವತ್ತೂ ಹೇಳಿಲ್ಲ ಇದನ್ನ ಪೋಸ್ಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿ ನನ್ನ ಮೂವಿ ಪ್ರಮೋಷನ್ ಕೊಡ್ರಿ, ಇಲ್ಲ ನನ್ನ ಮೂವಿನೇ ಹೆಸರು ಮಾಡ್ರಿ, ಇಲ್ಲ ಮತ್ತೊಂದು ಯಾವತ್ತೂ ಸುದೀಪ್ ಸರ್ ಮಾತಾಡಿಲ್ಲ. ಟೀಮ್ ಅವ್ರಿಗೆ ಆ ಧೈರ್ಯ ಇರಲ್ಲ. ದರ್ಶನ್ ಸರ್ದು ಅಲ್ಲಿ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಟೀಮ್ ಅವ್ರಿಗೆ ಧೈರ್ಯ ಇರಲ್ಲ. ಆಮೇಲೆ ಅದನ್ನು ಕೇಳೋಕ್ಕೂ ಆಗಲ್ಲ ಮೇಡಮ್. ಬಿಕಾಸ್ ಸುದೀಪ್ ಸರ್ ಇಸ್ ದ ಫೇಸ್ ಆಫ್ ದ ಶೋ. ಅವರು ತುಂಬಾನೇ ಆ ಸ್ಟೇಜಲ್ಲಿ ನಿಂತ್ಕೊಂಡು ಎಲ್ಲ ಮಾತಾಡೋವಾಗ ಅದಾಗೋದು ಇಲ್ಲ. ಆಮೇಲೆ ನಾವು ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಪ್ರಮೋಷನ್ ಮಾಡಿದ ತಕ್ಷಣ ಏನೋ ಮೂವಿಗೆ ಹೈಪ್ ಬರುತ್ತೆ ಅಂತೆಲ್ಲ ದರ್ಶನ್ ಸರ್ ಆಗಲೇ ಮಸ್ತಾಗವ್ರೆ. ಸೊ ಇಟ್ ಡಸಂಟ್ ಮ್ಯಾಟರ್ ಅನ್ಸುತ್ತೆ ನನಗೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವಾಗ ಡೆವಿಲ್ ಮೂವಿ ಆಗಿರುತ್ತೆ, ಆ ಪ್ರೊಡ್ಯೂಸರ್ಸ್ ಆಗಲಿ ಇಲ್ಲ ಯಾರು ಅದಕ್ಕೆ ಮಾಡ್ತಾ ಇರ್ತಾರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಡೈರೆಕ್ಟರ್ ಆಗಲಿ ಯಾರೂ ಅಪ್ರೋಚ್ ಮಾಡಿರಲ್ಲ ಅನ್ಸುತ್ತೆ. ಯಾಕಂದರೆ ಅದು ಹೆಂಗಾಗುತ್ತೆ ಅಂದರೆ ಮೇಡಮ್, ನಾವು ಇಲ್ಲಿ ಹಾಕೋದು ಅಲ್ಲಿ ಹಾಕೋದು ಅನ್ನೋದು ಅವರು ಕೇಳಿರಲ್ಲ, ಇವರು ಹಾಕಿರಲ್ಲ. ಆಮೇಲೆ ಸುದೀಪ್ ಸರ್ ನನಗೆ ಗೊತ್ತಿರೋ ಸುದೀಪ್ ಸರ್ ಯಾವತ್ತೂ ಅವ್ರ ಮೂವಿ ಹಾಕ್ಬಿಡ್ರಿ ಇವ್ರ ಮೂವಿ ಹಾಕ್ಬಿಡ್ರಿ ಅಂತ ಮಾತಾಡೋವಂಥ ವ್ಯಕ್ತಿ ಅಂತೂ ಅಲ್ಲ. ಅದು ಬಹುಶಃ ಟೀಮ್ ಅವ್ರಿಗೆ ಅದು ಆಗಿರಲ್ಲ ಅನ್ಸುತ್ತೆ, ಹೆಂಗೆ ಅಪ್ರೋಚ್ ಮಾಡೋದು ನಾವು, ಏನು ಕೇಳಬೇಕು ಅಂತ. ಸೊ ಹಂಗಿದ್ದಾಗ ಲೆಫ್ಟ್ ಟು ದೆಮ್.